ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಣ್ಣೆ ಸೊಪ್ಪು ಹಾಕಿ ಮಜ್ಜಿಗೆ ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸಷ್ಟು ನೀರು, ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಆ ನೀರು ಚೆಲ್ಲಬೇಕಾಗತ್ತೆ, ವೇಸ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಸೊಪ್ಪು ಬೆಂದಿದೆ. ಈ ನೀರೆಲ್ಲ ಬಸ್ಬಿಟ್ಟು ಈ ಸೊಪ್ಪನ್ನು ಒಂದು ತಟ್ಟೆಗೆ ಆರಕ್ಕಿಡೋಣ. ಜೊತೆ ಇದು ಆರಷ್ಟರಲ್ಲಿ ನಾನು ಇಲ್ಲೊಂದು ಕಡೆ ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸರು, ಗಟ್ಟಿ ಮೊಸರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೊಳ್ಳಿ, ನೀರು ಹಾಕ್ಬಿಡಿ. ಅದಕ್ಕೆ ಬೆಂದಿರೋಂಥ ಸೊಪ್ಪನ್ನ ಹಾಕಿದ್ವಲ್ಲ ಅದನ್ನು ನೀರ ಹಿಂಡ್ಬಿಟ್ಟು ಮಜ್ಜಿಗೆ ಒಳಗೆ ಹಾಕ್ಕೊಂಡು ಒಂದು 10 ನಿಮಿಷ ನೆನೆಯಕ್ಬಿಡಿ. ಇದು ನೆನೆಯಷ್ಟರಲ್ಲಿ ನಾನು ಇಲ್ಲಿ ಖಾರ ರೆಡಿ ಮಾಡ್ಕೊತಿದ್ದೀನಿ. ಸೊಪ್ಪು ಮತ್ತು ಬೇಯಿಸಿರೋಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸೊಪ್ಪು ಇಲ್ಲಿ ನೆಂದಿರಿದೆಯಲ್ಲ ಅದನ್ನು ಹಿಂಡಿ ಒಂದು ಕಡೆ ತೆಗೆದುಬಿಟ್ಟು ಅದೇ ಮಜ್ಜಿಗೆ ಒಳಗಡೆ ರುಬ್ಬಿರೋಂಥ ಪೇಸ್ಟ್ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಅಣ್ಣೆ ಸೊಪ್ಪು ಅಂದರೆ ಹಳ್ಳಿ ಕಡೆ ಇರೋರಿಗೆ ಈ ಅಣ್ಣೆ ಸೊಪ್ಪಿನ ಪರಿಚಯ ಇರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.